ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನು ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ವಿಡಿಯೋ ಏನಪ್ಪ ಅಂತಂದರೆ, ನೀವು ನಮೂನೆ 3 ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಆ ಒಂದು ವಿಡಿಯೋನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಜೊತೆಗೆ ಈಗ ನಮೂನೆ 3ಗೆ ಡೌನ್ಲೋಡ್ ಮಾಡೋದಕ್ಕೆ ಬೇಕಾದಂಥ ದಾಖಲಾತಿ ನಂಬರು, ಡಾಕ್ಯುಮೆಂಟ್ ನಂಬರ್ ಇಲ್ಲ ಅಂತಂದರೆ ಅದನ್ನು ಫೈಂಡ್ ಮಾಡಿ ಆನ್ಲೈನ್ ಮೂಲಕ ಹೇಗೆ ಡೌನ್ಲೋಡ್ ಮಾಡೋದು, ಅಂದರೆ ಅದನ್ನು ಫೈಂಡ್ ಮಾಡೋದು ಹೇಗೆ. ನಿಮ್ಮ ಹತ್ರ ಖಾತೆ ಇರೋದಿಲ್ಲ, ಫೋಟೋ ಕಾಪಿನೂ ಇರೋದಿಲ್ಲ, ಜೆರಾಕ್ಸ್ ಕಾಪಿನೂ ಇರೋದಿಲ್ಲ, ಯಾವುದೂ ಇರೋಲ್ಲ. ಆದರೂ ನಿಮ್ಮ ಒಂದು ಖಾತೆನ ಡೌನ್ಲೋಡ್ ಮಾಡಬೇಕು ಅಂತಂದರೆ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡೋಕೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಡೈರೆಕ್ಟಾಗಿ ಆನ್ಲೈನ್ ಕಾಪಿ ನಿಮ್ಮ ಹತ್ರ ಪ್ರೆಸೆಂಟ್ ಖಾತಾ, ಫೋಟೋ ಕಾಪಿ ಏನಾದರೂ ನಮೂನೆ 3 ಎಲ್ಲ ಇತ್ತು ಅಂತಂದರೆ ಆ ಒಂದು ನಮೂನೆ 3ನ ಪ್ರೆಸೆಂಟ್ಗೆ ಹೇಗೆ ತೊಗೋಬೇಕು ಅಂತ ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಜೊತೆಗೆ ಇವಾಗ ಆ ಖಾತಾ ನಂಬರ್ನ ಯಾವ ರೀತಿ ಫೈಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಏನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಏನೇ ಡೌಟ್ಸ್ ಇರೋ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಫಾರ್ಮ್ ನಂಬರ್ 3 ಖಾತಾವನ್ನು ಯಾವ ರೀತಿ ಫೈಂಡ್ ಮಾಡೋದು, ಡಾಕ್ಯುಮೆಂಟ್ ನಂಬರನ್ನು ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡೋಣ. ಇವಾಗ ನೋಡ್ಬೋದು, ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಖಾತಾ ನಮೂನೆ 3 ಅಂತ ಏನು ಹೇಳ್ತೀವಿ ಅದು ಇಲ್ಲ ಅಂತಂದರೆ ಇವಾಗ ನಾವು ಇ ಆಸ್ತಿ ಕರ್ನಾಟಕ ವೆಬ್ಸೈಟ್ನೇ ಓಪನ್ ಮಾಡ್ಕೋಬೇಕು. ಇ ಆಸ್ತಿ ವೆಬ್ಸೈಟ್ ಕರ್ನಾಟಕ ವೆಬ್ಸೈಟ್ನ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮೊಂದು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇ ಆಸ್ತಿ ಕರ್ನಾಟಕನ ಸರ್ಚ್ ಮಾಡಿ, ಇಲ್ಲಿ ಕೆಳಗಡೆ ಕಾಣಿಸಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ನ ಮಾಡಬೇಕು. ಈಗ ಆಲ್ರೆಡಿ ನಾನು ಹಿಂದೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಡೌನ್ಲೋಡನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಆ ಒಂದು ಲಿಂಕನ್ನು ನೋಡಿಕೊಂಡು ನೀವು ಆಲ್ರೆಡಿ ಅಕಸ್ಮಾತ್ ಪ್ರೆಸೆಂಟ್ ಇವಾಗ ನಿಮ್ಮ ಹತ್ರ ಫೋಟೋ ಕಾಪಿ ಅಥವಾ ಜೆರಾಕ್ಸು ನಿಮ್ಮ ಹತ್ರ ನಮೂನೆ 3 ಹಳೇದಿತ್ತು ಅಂತಂದರೆ ಅದನ್ನು ನೋಡಿಕೊಂಡು ಹೊಸ ಖಾತಾನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿಕೊಂಡು ಆಲ್ರೆಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಹಾಕಿದ್ದೀನಿ, ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಖಾತಾ ಯಾವುದು ಇಲ್ಲ, ಹಾಗಾಗಿ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡೋಕೆ ಹೋಗ್ತಾ ಇರೋದು. ಹಾಗಾಗಿ ಕೆಳಗಡೆ ಬನ್ನಿ. ನೀವು ಈ ಒಂದು ವೆಬ್ಸೈಟಲ್ಲಿ ಕೆಳಗಡೆ ಬಂದರೆ ಇಲ್ಲಿ ರಿಪೋರ್ಟ್ಸಲ್ಲಿ ರಿಪೋರ್ಟ್ಸ್ ಡ್ಯಾಶ್ಬೋರ್ಡ್ ಅಂತ ಇದೆ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯ ಇಷ್ಟೊಂದು ಆಪ್ಷನ್ಸು ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಅಪ್ರೂವ್ಡ್ ಪ್ರಾಪರ್ಟೀಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ ಇಷ್ಟು ನಿಮಗೆ ಜಿಲ್ಲೆಗಳ ಏನು ಅಧಿಕೃತ ಮತ್ತು ಅನಧಿಕೃತ ಅಂತ ಇರುತ್ತೆ. ಅಧಿಕೃತ ಅಂದರೆ ಫಾರ್ಮ್ ಎ ಬರುತ್ತೆ, ಅನಧಿಕೃತ ಅಂದರೆ ಫಾರ್ಮ್ ಬಿ ಬರುತ್ತೆ. ಇದು ಸಿಟಿ ಪ್ರಾಪರ್ಟಿಗಳಲ್ಲೂ ಫಾರ್ಮ್ ಎ, ಫಾರ್ಮ್ ಬಿ ಅನ್ನೋದು ಬರುತ್ತೆ, ಅಧಿಕೃತ ಅನಧಿಕೃತ ಅಂತ. ನಾವು ಫಸ್ಟು ಏನು ಮಾಡೋಣ, ಅಧಿಕೃತದಲ್ಲಿ ಸರ್ಚ್ ಮಾಡೋಣ, ಆಮೇಲೆ ಅನಧಿಕೃತ ಸರ್ಚ್ ಮಾಡೋಣ, ಆಯಿತಾ. ಫಸ್ಟು ಅಧಿಕೃತದಲ್ಲಿ ನಿಮ್ಮ ಒಂದು ಜಿಲ್ಲೆ ಏನಿರುತ್ತೆ, ಓಕೆ, ಜಿಲ್ಲೆ ಮುಂದೆಗಡೆ ಇರುವಂಥ ಅಧಿಕೃತದಲ್ಲಿ ಈ ಒಂದು ಆಪ್ಷನನ್ನು, ಜಿಲ್ಲೆ ಮುಂದೆಗಡೆ ಇರ್ತಾ ಅಧಿಕೃತ ಆಪ್ಷನನ್ನು ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಬಂತು ಅಂತಂದರೆ ನಿಮಗೆ ಆ ಜಿಲ್ಲೆಯಲ್ಲಿರ್ತಕ್ಕಂತಹ ಸ್ಥಳೀಯ ಅಂದರೆ ತಾಲೂಕು ಲೆವೆಲ್ ಬರುತ್ತೆ. ತಾಲೂಕು ಲೆವೆಲ್ ಓಪನ್ ಆಗುತ್ತೆ. ನಿಮ್ಮ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಸಿಟಿಯಲ್ಲಿರ್ತಕ್ಕಂತಹ ಅಧಿಕೃತ ಮತ್ತು ಅನಧಿಕೃತ ಎರಡೂ ಇರುತ್ತೆ. ನೀವೇನು ಮಾಡಬೇಕು, ಫಸ್ಟು ನಾವು ಅಧಿಕೃತವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಧಿಕೃತವನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ವಾರ್ಡ್ ಸಂಖ್ಯೆ ಬರುತ್ತೆ. ನೀವು ಯಾವ ಒಂದು ವಾರ್ಡಲ್ಲಿ ನೀವು ಇದ್ದೀರೋ, ನೀವು ಯಾವ ವಾರ್ಡ್ ಖಾತಾನ ನೀವು ಡೌನ್ಲೋಡ್ ಮಾಡ್ಕೋತಾ ಇದ್ದೀರೋ ಆ ಖಾತಾಗಳ ಮುಂದೆಗಡೆ ಈ ಒಂದು ನಂಬರ್ ಇರುತ್ತೆ, ಅಧಿಕೃತ ಆಸ್ತಿಗಳ ಸಂಖ್ಯೆ ಅಂತ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಆ ಒಂದು ವಾರ್ಡ್ನ ಮುಂದೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ವಾರ್ಡ್ ನಂಬರ್, ಬ್ಲಾಕ್ ಯಾವುದು ಮತ್ತು ಮಾಲೀಕರ ಹೆಸರು, ಆಸ್ತಿ ಸಂಖ್ಯೆ ಓಪನ್ ಆಗುತ್ತೆ, ಓಕೆನಾ. ಇವಾಗ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೇಕು. ಇಲ್ಲಿ ಸಾಕಷ್ಟು ಇರುವಂಥದ್ದು, ನೀವು ಇಲ್ಲಿ ನೇಮನ್ನು 1 by 1 ನೀವು ಸರ್ಚ್ ಮಾಡ್ಕೊತಾ ಹೋಗಬೇಕು. ಹೇಗೆ ಸರ್ಚ್ ಮಾಡೋದು ಅಂತಂದರೆ, ಇಲ್ಲಿ ಕೆಳಗಡೆ ಬಂತು ಅಂತಂದರೆ ಈಗ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು 1, 2, 3 ಅಂತ. ಈ ಒಂದು 2 ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಪೇಜ್ಗೆ ಹೋಗುತ್ತೆ. ಆ ಸೆಕೆಂಡ್ ಪೇಜಲ್ಲಿ ನಿಮ್ಮ ಹೆಸರನ್ನು ಸರ್ಚ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಮೇಲೆ ಕ್ಲಿಕ್ ಮಾಡಿ.
ನಿಮ್ಮ ಹೆಸರನ್ನ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಸರ್ಚ್ ಆಪ್ಷನ್ ಬರುತ್ತೆ. ನೀವು ಎಲ್ಲ ಸರ್ಚ್ ಮಾಡಾದಮೇಲೆ ಓಕೆನಾ, ನಿಮಗೆ ಇದರಲ್ಲಿ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ಒಂದು ಅಧಿಕೃತದಲ್ಲಿ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟು ನೀವೇನು ಮಾಡಬೇಕು, ಬ್ಯಾಕ್ ಬರಬೇಕು. ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಹೋಮ್ ಪೇಜ್ಗೆ ಅಂತಂದರೆ ನೆಕ್ಸ್ಟ್ ಈ ಪೇಜ್ಗೆ ಬಂದು ಮತ್ತೆ ಡಿಸ್ಟಿಕ್ ವೈಸ್ ಅಪ್ರೂವ್ಡ್ ಪ್ರಾಪರ್ಟಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಜಿಲ್ಲೆ ಅಧಿಕೃತ ನೀವು ಚೆಕ್ ಮಾಡಿದ್ರಿ, ಈಗ ನೀವು ಅನಧಿಕೃತ ಚೆಕ್ ಮಾಡಬೇಕಾಗತ್ತೆ. ಅಧಿಕೃತದಲ್ಲಿ ನಿಮ್ಮ ಪ್ರಾಪರ್ಟಿ ಸಿಗಲಿಲ್ಲ ಅಂತಂದರೆ ಅನಧಿಕೃತದಲ್ಲಿ ಸರ್ಚ್ ಮಾಡಬೇಕು. ಅನಧಿಕೃತ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅನಧಿಕೃತ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಜಿಲ್ಲೆ ಮುಂದೆಗಡೆ ಇಲ್ಲೂ ಕೂಡ ನಿಮ್ಮ ಒಂದು ಯಾವ ಸಿಟಿಲಿ ಇರ್ತೀರೋ ಆ ಒಂದು ಅನಧಿಕೃತ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಈ ಒಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅನಧಿಕೃತ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನೆಕ್ಸ್ಟು ಕ್ಲಿಕ್ ಮಾಡಾದ್ಮೇಲೆ ಇಲ್ಲೂ ಸೇಮ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ವಾರ್ಡ್ ಸಂಖ್ಯೆ, ವಾರ್ಡ್ ನಂಬರ್ ಬರುತ್ತೆ. ಈ ವಾರ್ಡ್ ನಂಬರ್ ಮುಂದೆ ನೀವು ಯಾವ ವಾರ್ಡ್ನಲ್ಲಿ ನೀವು ಖಾತಾನ ಡೌನ್ಲೋಡ್ ಮಾಡ್ಕೋಬೇಕು, ಅಪ್ಲೈ ಮಾಡಬೇಕು ಅಂತಿದ್ದೀರೋ ಆ ಒಂದು ವಾರ್ಡ್ನ ಮುಂದೆ ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಸೇಮ್ ಅದೇ ರೀತಿ ನಿಮಗೆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ, ಅದು ಡೀಟೇಲ್ಸ್ ನಿಮಗೆ ಸರ್ಚ್ ಮಾಡ್ಕೊಳ್ಳಿ. 1ನೇ ಪೇಜು, 2ನೇ ಪೇಜು, ಹಾಗೆ ನೀವು 3 ಪೇಜ್ ಇದರಲ್ಲಿದೆ. ಹಾಗಾಗಿ ಸರ್ಚ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಿಮಗೆ ಸಿಗತ್ತೆ ಅಂತ ಅಂದ್ಕೊಳ್ಳಿ, ಏನೋ ಈ ಒಂದು ವೆಬ್ಸೈಟ್ ಸಿಗತ್ತೆ. ಇವಾಗ ನೀವೇನು ಮಾಡಿ, ಇವಾಗ ನಾವು ಹೇಳ್ತಾ ಇರೋದು ಈ ಹೆಸರು ಮುಂದೆ ಇದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದು PID ನಂಬರ್ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರುವಂಥದ್ದು PID ನಂಬರ್. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಈಗ ನಿಮಗೆ ಏನು ಎರರ್ ಬರ್ತಾ ಇದೆ, ಆಗ್ತಿಲ್ಲ ಅದು. ಓಕೆ, ನೀವೇನು ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಆ ಒಂದು PIDನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಬರೆದಿಟ್ಕೊಂಡಾದ್ಮೇಲೆ ನೀವು ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ಗೆ ಬಂದಾದಮೇಲೆ ಇಲ್ಲಿ ಡೈರೆಕ್ಟು ನಿಮಗೆ ಇಲ್ಲಿ ಹೋಮ್ ಪೇಜಿಗೆ ಬಂದರೆ ಡೌನ್ಲೋಡ್ ಇ ಖಾತಾ ಅಂತ ಬರುತ್ತೆ. ಓಕೆ, ಡೌನ್ಲೋಡ್ ಇ ಖಾತಾ ಮೇಲೆ ಕ್ಲಿಕ್ ಮಾಡಬೇಕು ಡೈರೆಕ್ಟಾಗಿ. ನೀವು ಕ್ಲಿಕ್ ಮಾಡಾದ್ಮೇಲೆ ಆ ಒಂದು ಜಿಲ್ಲೆಯನ್ನು, ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಅದಾದಮೇಲೆ ನಿಮ್ಮ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಅದಾದಮೇಲೆ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಂಥ PID ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೋತೀರಾ. ಇದಾದಮೇಲೆ ನಿಮ್ಮ ಒಂದು ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ನೀವೇನು ಮಾಡಬೇಕು, ಸರ್ಚ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸರ್ಚ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಒಂದು ಎರರ್ ಬರ್ತಾ ಇದೆ. ಏನಪ್ಪ ಇದು ಎರರ್ ಅಂತಂದರೆ, ಪ್ರಸ್ತುತ ಹಣಕಾಸು ವರ್ಷದ ತೆರಿಗೆ ಬಾಕಿ ಇರುವ ಕಾರಣ ಈ ಆಸ್ತಿಗೆ ನಮೂನೆ 3-2 ರಚಿಸಲು ಸಾಧ್ಯವಿಲ್ಲ. ದಯವಿಟ್ಟು ತೆರಿಗೆ ವಿವರಗಳನ್ನು ಭರ್ತಿ ಮಾಡಿ ಅನುಮೋದನೆ ಪಡೆಯಿರಿ. ಅಂದರೆ ಈ ಒಂದು PID ನಂಬರ್, ನಿಮ್ಮ ಒಂದು ಖಾತೆ ಏನಿದೆ ಇದಕ್ಕೆ ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಪೇಮೆಂಟ್ ಆಗಿಲ್ಲ. ಓಕೆ, ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಪೇಮೆಂಟ್ನ ಮಾಡಿದ್ರೆ ನೀವು ಖಾತಾನ ಆನ್ಲೈನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇಷ್ಟೇ ಸ್ನೇಹಿತರೆ. ಹೇಗೆ ಸರ್ಚ್ ಮಾಡಿಕೊಂಡು ನೀವು ಒಂದು ಖಾತಾನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಕಳೆದೋಗಿರುವಂಥ ಖಾತಾನ, ಅಥವಾ ನೀವು ಅಕಸ್ಮಾತ್ ತಗೊಂಡಿಲ್ಲ, ಇಲ್ಲ ತೀರಿಸೋಗಿದೆ, ಜೆರಾಕ್ಸು ಕಳೆದೋಗಿದೆ ಅಂತಂದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.